ಅಂತೂ ಇಂದು ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ಹುದ್ದೆಗಳನ್ನ ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢ ಶಿಕ್ಷಣ ಶಾಲೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ, ಭರ್ತಿ ಮಾಡಲಿಕ್ಕೆ ಅಂತಿಮ ಅಧಿಸೂಚನೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಏನು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಮಾಡಿದೆ. ಆಗಸ್ಟ್ 18ರಿಂದ ಅಧಿಕೃತವಾಗಿ ಆನ್ಲೈನ್ ಮೂಲಕ ಒಂದು ಅರ್ಜಿನ ಸ್ವೀಕಾರ ಮಾಡ್ತಿದೆ. ಹಾಗೇನೆ ಸೆಪ್ಟೆಂಬರ್ 7ರವರೆಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗ್ತಿದೆ. ಇದರ ಮಧ್ಯೆ ಇವಾಗ ಇನ್ನೊಂದೆರಡು ವರ್ಷ ವಯೋಮಿತಿ ಸಡಿಲಿಕೆಯನ್ನ ನೀಡಬೇಕು ಅಂತ ಹೇಳಿ ಏನು ಶಿಕ್ಷಕರ ಹುದ್ದೆಗೆ ಅರ್ಹತೆಯನ್ನ ಪಡೆದಿದ್ದಾರೋ, TET ಆಗಿರ್ಬೋದು, CTET ಆಗಿರ್ಬೋದು, ಹಾಗೆಯೇ B.Ed ಪದವಿಯನ್ನ ಪಡೆದಿರೋರು ಇವರೆಲ್ಲರೂ ಸಹ ಆಗ್ರಹವನ್ನ ಮಾಡ್ತಿದ್ದಾರೆ. ಸೊ ಇದು ಅವರ ಒಂದು ಆಗ್ರಹ ಮನವಿ ಸರ್ಕಾರಕ್ಕೆ ತಲುಪಿ ಅವರು ಒಂದು ಒಪ್ಪಿಗೆಯನ್ನ ನೀಡ್ತಾರೋ ಇಲ್ವೋ, ಆದ್ರೆ ನಾನು ಬೇಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಕರ ಹುದ್ದೆಗೆ ನಡೆಸ್ತಾರಲ್ಲ ನೇಮಕಾತಿ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆ, ಇದಕ್ಕೆ ಯಾವುದೇ ತೊಡಕು ಉಂಟಾಗದೇ, ಎಲ್ಲೂ ಸಹ ಪೇಪರ್ ಲೀಕ್ ಆಗದೇ ಪರೀಕ್ಷೆ ಆಗಿ ಈ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಸರ್ಕಾರಿ ಉದ್ಯೋಗ ಸಿಕ್ಕರೆ ಸಾಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ದೇಶದ ಒಂದು ಟಫೆಸ್ಟ್ ಎಕ್ಸಾಮ್ ಅಂತ ಏನು ಕರಿತೀವೋ UPSC ಅಲ್ಲ, ಆದರೆ ನೀಟ್ ಏನಿದೆಯೋ ಈ ನೀಟ್ ಪರೀಕ್ಷೆಯ ಒಂದು ಪೇಪರೇ ಲೀಕ್ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೋರಾಟಗಳೆಲ್ಲ ನಡೀತೀವೋ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ಇವಾಗ ಏನಾದರೂ ಈ ಒಂದು ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನಾದರೂ ಆ ರೀತಿ ಏನಾದ್ರು ಆದರೆ ಆ ಅಭ್ಯರ್ಥಿಗಳಿಗೆ ಹೇಳಲಾರದ ಸಂಕಷ್ಟಗಳು ಎದುರಾಗ್ತವೆ. ಹಾಗೆ ವಯಸ್ಸು ತೀರಾ ಹೆಚ್ಚಾದಂತೆ ಜವಾಬ್ದಾರಿಗಳು ಕೂಡ ಈ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಹೆಚ್ಚಿರ್ತವೆ. ಆದ್ದರಿಂದ ಆ ರೀತಿ ಯಾವುದೇ ತೊಡಕುಗಳು, ಅಪರಾಧಗಳು ನಡೆಯದಂತೆ ಈ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ನಡೆದು ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದವರಿಗೆ ನೇಮಕಾತಿ ಆದೇಶಗಳು ಅತಿ ಬೇಗ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಬರೀ ಸರ್ಕಾರಕ್ಕೆ ಮಾತ್ರವಲ್ಲ, ರಾಜಕಾರಣಿಗಳಿಗೂ ಸಹ ನನ್ನ ಮನವಿನ ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳಿ, ಯಾಕಂದ್ರೆ ಆಗಾಗ್ದೇ ಇರಲಿ. ಯಾಕಂದ್ರೆ ಈ ದೇಶದಲ್ಲಿ ಏನ್ ಬೇಕಾದ್ರೂ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ. ಸೊ ಈಗ ವಿಷಯಕ್ಕೆ ಬರೋಣ. 15,000 ಶಿಕ್ಷಕರ ಹುದ್ದೆಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ಹಾಗೆಯೇ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಹಾಗೆಯೇ 1ರಿಂದ 8ನೇ ತರಗತಿಯವರಿಗೆ ಕಂಪ್ಯೂಟರ್ ವಿಜ್ಞಾನ ಅಂದ್ರೆ ಗಣಕ ವಿಜ್ಞಾನ ಶಿಕ್ಷಕರು, ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು, PT ಟೀಚರ್ ಏನಂತ ಕರಿತೀವೋ, ಈ ಎಲ್ಲಾ ಶಿಕ್ಷಕರ ಹುದ್ದೆಗಳು ಸೇರಿ 15,000ಕ್ಕೂ ಹೆಚ್ಚು ಹುದ್ದೆಗಳಿರೋದು. ಸೊ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ PSTಗೆ, GPSTRಗೆ ಸಂಬಂಧಪಟ್ಟಂತೆ CST, ಹಾಗೆಯೇ ಅಸಿಸ್ಟೆಂಟ್ ಮಾಸ್ಟರ್ ಈ ಎಲ್ಲದಕ್ಕೂ ಸೇರಿ ಕರ್ನಾಟಕ ಹಾಗೆಯೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಭಾಗಗಳಿಗೆ ಒಂದು ಪ್ರತ್ಯೇಕವಾಗಿ ಅಧಿಸೂಚನೆಗಳನ್ನ ಬಿಡುಗಡೆ ಮಾಡಿದರೆ. ಜೊತೆಗೆ ಜಿಲ್ಲಾವಾರು ಹುದ್ದೆಗಳು, ವಿಭಾಗವಾರು ಶೈಕ್ಷಣಿಕ ವಿಭಾಗ, ಶಿಕ್ಷಣ ಜಿಲ್ಲೆಯ ವಿಭಾಗವಾರು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೂ ಸಹ ನಾನು ತೋರಿಸ್ತಾ ಇದ್ದೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು 900ಕ್ಕೂ ಹೆಚ್ಚಿದವೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆಗಳು 6ರಿಂದ 8ನೇ ತರಗತಿವರೆಗೆ 8,500ಕ್ಕೂ ಹೆಚ್ಚಿದೆ. ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿವರೆಗೆ 500ಕ್ಕೂ ಹೆಚ್ಚಿದೆ. ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಮತ್ತೆ ಗ್ರೇಡ್ 2 ಸೇರಿ 450ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಹಾಗೆಯೇ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆ 4,500ಕ್ಕೂ ಹೆಚ್ಚು ಹುದ್ದೆಗಳು ಇದ್ದಾವೆ. ಸೊ ಇವಿಷ್ಟು ಹುದ್ದೆಗಳಿಗೂ ಇವಾಗ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸ್ತಿರುವಂಥದ್ದು. ಅದು ಸಹ ಕಳೆದ ಒಂದು BJP ಸರ್ಕಾರ ಇದ್ದಾಗ 2022ರಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿತ್ತು. ಅದು ನೇಮಕಾತಿ ಜರೂರಾಗಿ ನಡೆಸ್ತಿದ್ರು ಸಹ ಯಾವುದೋ ಒಂದು ಜಸ್ಟ್ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿ ಅಭ್ಯರ್ಥಿಗೆ ಅಪ್ಪನ ಕಡೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೈ ಮಾಡ್ಬೋದಾ, ಅಥವಾ ಏನು ಅವ್ರು ಆಲ್ರೆಡಿ ಮದುವೆ ಆಗಿರೋದ್ರಿಂದ ಪತಿಯ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆ ಕಡೆಯಿಂದ ಒಂದು ಸಲ್ಲಿಸ್ಬೋದಾ ಅನ್ನೋ ವಿಚಾರದಲ್ಲಿ ತುಂಬಾ ಆ ನೇಮಕಾತಿ ಪ್ರಕ್ರಿಯೆ ತುಂಬಾ ಎಳಿತಾ ಹೋಯಿತು. ಕೊನೆಗೂ ಇತ್ತೀಚೆಗೆ ಅಷ್ಟೇನೆ ಆ ಒಂದು ಹುದ್ದೆಗೆ ಅಂತಿಮ ತೀರ್ಮಾನವನ್ನ ಕೋರ್ಟ್ ಮುಖಾಂತರ ಬಿಡುಗಡೆ ಮಾಡಿ ನೇಮಕಾತಿ ಆದೇಶಗಳನ್ನ ಕೊಟ್ಟರು. ಸೊ ಇವಾಗ ಅಲ್ಲಿ ಆ ಅಲ್ಲೂ ಸಹ 15,000 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದು. ಆದ್ರೆ ಈ ಗಣಿತ ಹಾಗೆಯೇ ವಿಜ್ಞಾನ ವಿಷಯ ಶಿಕ್ಷಕರಿಗೆ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಹೆಚ್ಚಾಗಿ. ಹಾಗೆಯೇ ಇಂಗ್ಲಿಷ್ಗೂ ಸಹ ಸಿಗ್ಲಿಲ್ಲ ಅಂತೇಳಿ ಇತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಇಂಜಿನಿಯರಿಂಗ್ ಪಾಸ್ ಮಾಡಿರೋರ್ಗೂ ಸಹ ಅವಕಾಶವನ್ನ ಕೊಡ್ಲಾಯಿತು. ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಡ್ಡಾಯ ನಿಯಮಗಳನ್ನ ಒಂದು ಶಾಲಾ ಶಿಕ್ಷಣ ಇಲಾಖೆ ತಮ್ಮ ರೂಲ್ಸ್ಗಳಲ್ಲಿ ನೀಡಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ PST ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಹುದ್ದೆಗಳಿಗೆ ಮಾತ್ರ ಏನು ನೇಮಕಾತಿ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆಯೋ, ಶೈಕ್ಷಣಿಕ ಅರ್ಹತೆ ಹಾಗೆಯೇ ಮೆರಿಟ್ ಆಧಾರವನ್ನ ಹೇಗೆ ಪರಿಗಣಿಸಲಾಗುತ್ತೆ, ವಿದ್ಯಾರ್ಹತೆ ಏನಿರ್ಬೋದು, ಹಾಗೆಯೇ ಪರೀಕ್ಷೆಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರು ಮತ್ತೆ ಇತರೆ ಹುದ್ದೆಗಳಿಗೆ
ಅದನ್ನ ನಾನು ಸಪರೇಟ್ ಆಗಿ ನೇಮಕಾತಿ ಪ್ರಕ್ರಿಯೆಗಳನ್ನ ಹೇಳ್ತೀನಿ, ಹಾಗೆ ವಿದ್ಯಾರ್ಹತೆಗಳನ್ನ ಹೇಳ್ತೀನಿ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಮುಖ ದಿನಾಂಕಗಳ ಬಗ್ಗೆ ಹೇಳಾಯ್ತು. ಇವಾಗ ನೇಮಕಾತಿ ಪರೀಕ್ಷೆ ಏನಿರುತ್ತೆ ಪ್ರಮುಖವಾಗಿ ಅಂತ ಹೇಳಿದ್ರೆ, ಈ ಒಂದು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಜಿಲ್ಲಾ ಮಟ್ಟದಲ್ಲಿ ಏನು ಪತ್ರಿಕೆ 2ನ ನಡೆಸ್ತಾರೆ. ಜೊತೆಗೆ KIRTET ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಾಸ್ ಆದವರು, ಹಾಗೆಯೇ CTET ಪರೀಕ್ಷೆ ಪಾಸ್ ಆದವರು ಯಾರು ಬೇಕಾದರೂ ಅರ್ಜಿನ ಸಲ್ಲಿಸಬಹುದು. ಆ ಒಂದು ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಜೊತೆಗೆ ಈ ಒಂದು ಹುದ್ದೆಗಳಿಗೆ ಏನು ಶಿಕ್ಷಣ ಪಡೆದಿರ್ತೀರೋ ಆ ಒಂದು ಶಿಕ್ಷಣದ ಒಂದು ಅಂಕಗಳನ್ನು ಸಹ ಪರಿಗಣಿಸಲಾಗುತ್ತೆ. ಅದು ಮೆರಿಟ್ ಅನ್ನ ಹೇಗೆ ಒಂದು ನಿರ್ಧಾರ ಮಾಡ್ತಾರೆ ಅಂತೇಳಿ ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಅರ್ಜಿ ಸಲ್ಲಿಕೆ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ವಿಶೇಷ ಅಗತ್ಯ ಸೂಚನೆಗಳನ್ನ ನೀಡಿದರೆ ಆ ಒಂದು ಅಗತ್ಯ ಸೂಚನೆಗಳನ್ನ ಓದ್ಕೊಂಡು ನೀವು ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ನಾನು ಹೇಗೆ ಸಲ್ಲಿಸ್ಬೋದು ಅಂತ ಹೇಳಿ. ಯಾಕಂದ್ರೆ ಈಗ ಆಲ್ರೆಡಿ PST ಇದೆ, ಇದರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳಿದೆ, ಹಾಗೇನೆ PT ಟೀಚರ್ಗಳಿದೆ. ಸೊ ಆದರೆ ಈ ಎಲ್ಲಾ ಹುದ್ದೆಗಳಿದೆ, ಈ ಎಲ್ಲಾ ಹುದ್ದೆಗಳಿಗೂ ಸಹ ನೀವು ಅರ್ಹತೆ ಪಡ್ಕೊಂಡವರು ಇದ್ದೀರಾ. ಯಾಕಂತಂದ್ರೆ B.Ed ಆದ್ಮೇಲೆ B.Ped ಸಹ ಮಾಡಿರ್ತೀರಾ, ಮಾಸ್ಟರ್ ಡಿಗ್ರಿ ಮಾಡಿರ್ತೀರಾ, ಜೊತೆಗೇನೆ D.Ed ಮಾಡಿದವರು B.Ed ಸಹ ಮಾಡಿರ್ತೀರಾ. ಸೊ ಆದ್ರಿಂದ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನೀವು ಎಲ್ಲಾ ಜಿಲ್ಲೆಗಳಿಗೂ ಸಲ್ಲಿಸ್ಬೋದಾ ಅಥವಾ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾ, ಅರ್ಜಿ ಸಲ್ಲಿಸೋದಾದ್ರೆ ಹೇಗೆ? ಸೊ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ನೀವು ಅರ್ಜಿ ಸಲ್ಲಿಸಿದ್ರೆ ಉತ್ತಮ. ಸೊ ಆದ್ರಿಂದ ಇವಾಗ ನೀವು ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ತಿಳ್ಕೊಬೇಕಾದಂಥ ಪ್ರಮುಖ ವಿಷಯಗಳೇನು, ಸೂಚನೆಗಳೇನು ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅರ್ಹತೆಗಳ ಬಗ್ಗೆ ಹುದ್ದೆವಾರು ನಾನೊಂದು ಕೆಲವೊಂದು ವಿಡಿಯೋಗಳನ್ನ ಮಾಡ್ತೀನಿ. ನೀವು ಇನ್ನೂ ಸಹ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಿ ನಾನು ಖಂಡಿತ ಉತ್ತರ ನೀಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ತಿಳ್ಕೊಬೇಕಾದ ಪ್ರಮುಖ ವಿಷಯಗಳೇನು, ಅಂಶಗಳೇನು ಅನ್ನೋದನ್ನ ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇದ್ದೀರಾ. ನೀವು ಒಂದೇ ಬಾರಿ ಅರ್ಜಿ ಸಲ್ಲಿಸಬೇಕು. ನೀವು ನಿಮ್ಮದೇ ಇಮೇಲ್ ID ಹಾಗೆ ಮೊಬೈಲ್ ನಂಬರ್ನ ನೀಡಿರಬೇಕು. ಕಂಪ್ಲೀಟ್ ನೇಮಕಾತಿ ಪ್ರಕ್ರಿಯೆ ಮುಗಿಯೋವರೆಗೂ ಸಹ ಅದೇ ಒಂದು ಇಮೇಲ್ ID ಮೊಬೈಲ್ ನಂಬರ್ ಮೂಲಕನೇ ನಿಮಗೆ ಒಂದು ಕೋಆರ್ಡಿನೇಟ್ ಮಾಡುವಂಥದ್ದು. ಇನ್ ಕೇಸ್ ನೀವು ಭರ್ತಿ ಮಾಡಿದ ಅರ್ಜಿಯಲ್ಲಿ ಏನಾದರೂ ತಪ್ಪಾದ ಮಾಹಿತಿಯನ್ನು ನೀಡಿದರೆ ಆ ಅರ್ಜಿನ ಫೈನಲ್ ಡಿಕ್ಲರೇಷನ್ ಅಂತ ಇರುತ್ತೆ. ಎಲ್ಲವನ್ನು ಸಬ್ಮಿಟ್ ಕೊಟ್ಟು ಫೈನಲ್ ಡಿಕ್ಲರೇಷನ್ ಅರ್ಜಿ ಸಲ್ಲಿಸಬೇಕಾದ್ರೆ ಫೈನಲ್ ಡಿಕ್ಲರೇಷನ್ ಕೊಟ್ಟಿದ್ರೆ ಮತ್ತೆ ನೀವು ಅರ್ಜಿನ ತಿದ್ದುಪಡಿ ಮಾಡೋಕ್ಕಾಗಿಲ್ಲ. ಇನ್ ಕೇಸ್ ಏನಾದರೂ ನಂಬರ್ಗಳನ್ನ ನೀವು ಅಂದ್ರೆ ಅಂಕಗಳನ್ನ ಭರ್ತಿ ಮಾಡಬೇಕಾದ್ರೆ ತಪ್ಪಾಗಿ ಕೊಟ್ಟಿದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವಾಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಮತ್ತೆ ಇನ್ನೊಂದು ಅರ್ಜಿನ ಸಲ್ಲಿಸಬೇಕು, ಮತ್ತೆ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಶುಲ್ಕನ. ಸೊ ಅದರಿಂದ ಕರೆಕ್ಟ್ ಆಗಿ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಅರ್ಜಿ ಸಲ್ಲಿಸೋಕೆ ಮೊದಲು ಯೂಸರ್ ID ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನಂತರ ಲಾಗಿನ್ ಆಗಿ ನೀವು ವೈಯಕ್ತಿಕ ವಿವರಗಳು, ಹಾಗೆಯೇ ವಿದ್ಯಾರ್ಹತೆಗಳು, ಹಾಗೆಯೇ ಮೀಸಲಾತಿ ವಿವರಗಳು ಇನ್ನೇನಿದೆಯೋ ಎಲ್ಲ ಬೇಸಿಕ್ ಡೀಟೇಲ್ ಮಾಡಬೇಕಾಗಿರುತ್ತೆ. ಒಂದೇ ಅರ್ಜಿಯಲ್ಲಿ ಅರ್ಹರಿರುವ ಎಲ್ಲಾ ವೃಂದದ ಹುದ್ದೆಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆ ವಿಭಾಗಗಳ ಅಧಿಸೂಚನೆಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಅಧಿಸೂಚನೆ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಅನ್ಸುತ್ತೆ. ನಾನು ಈ ಒಂದು ಶಿಕ್ಷಕರ ಹುದ್ದೆಗೆ ಏನು ಅರ್ಜಿ ಸಲ್ಲಿಸಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಲಾಗಿನ್, ಯೂಸರ್ ID ಎಲ್ಲಾನು ಕ್ರಿಯೇಟ್ ಮಾಡಬೇಕು. ಅದನ್ನ ಕ್ರಿಯೇಟ್ ಮಾಡಿ ನಾನು ಚೆಕ್ ಮಾಡಿಲ್ಲ. ಸೊ ಅದನ್ನ ನೀವೇನ್ ಮಾಡಿ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗೂ ಅರ್ಜಿ ಸಲ್ಲಿಸಬಹುದು, ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೂ ಅರ್ಜಿ ಸಲ್ಲಿಸಬಹುದು, ವಿಭಾಗಕ್ಕೂ ಅರ್ಜಿ ಸಲ್ಲಿಸಬಹುದು. ಸೊ ಯಾಕಂದ್ರೆ ನೀವು D.Ed ಮಾಡಿರ್ತೀರಾ, B.Ed ಮಾಡಿರ್ತೀರಾ, B.Ped ಮಾಡಿರ್ತೀರಾ, ಮಾಸ್ಟರ್ ಡಿಗ್ರಿನೂ ಮಾಡಿರ್ತೀರಾ. ಸೊ ಅದರಿಂದ ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ, ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸೊ ಅದರಿಂದ ಅದನ್ನು ನೋಡ್ಕೊಳ್ಳಿ. ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಸಹ ಅವಕಾಶ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಜಿಲ್ಲೆಗಳ ಆಯ್ಕೆಯನ್ನ ಮಾಡಬೇಕಾಗಿರುತ್ತೆ. ಮೇ ಬಿ ನಿಮಗೆ ಒಂದು 4 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಒಂದು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ನೀಡಲಾಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಾಗಾಗಿ ನೀವು ಜಿಲ್ಲೆಯ ಆಯ್ಕೆಯನ್ನ ಪರೀಕ್ಷೆ ಬರಲಿಕ್ಕೆ ಆಯ್ಕೆ ಮಾಡ್ಕೋಬೇಕು. ಅದನ್ನ ಅಭ್ಯರ್ಥಿಗಳಿಗೆ ಅನುಗುಣವಾಗಿ, ಹಾಗೆಯೇ ಫಸ್ಟು ಒಂದು ಪ್ರಿಯಾರಿಟಿನ ಯಾರು PW ಫಿಸಿಕಲಿ ವೀಕ್ ಯಾರು ಇರ್ತಾರೋ ವಿಕಲಚೇತನ ಅಭ್ಯರ್ಥಿಗಳಿಗೆ ಈ ಒಂದು ಮೊದಲ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಸೆಂಟರ್ಗಳಲ್ಲಿ. ಅನಂತರ ಉಳಿದ ಒಂದು ಸೆಂಟರ್ಗಳನ್ನ ಇತರೆ ಅಭ್ಯರ್ಥಿಗಳಿಗೆ ನೀಡುವಂಥದ್ದು. ಸೊ ಅದರಿಂದ ಅದೊಂದು ನೆನ್ಪಿಟ್ಕೊಳ್ಳಿ. ಇನ್ನು ಶಿಕ್ಷಕರ ವೃಂದ ಕಡ್ಡಾಯವಾಗಿ ಆಯ್ಕೆ ಮಾಡ್ಕೋಬೇಕು. ಫೋಟೋ, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗಡೆ ಇರಬೇಕು. ಆ ರೀತಿ ನೀವು ಸೇವ್ ಮಾಡಬೇಕು. ಅಂದರೆ ಕ್ವಾಲಿಟಿನಲ್ಲಿ ಅಥವಾ ಸೈಜಲ್ಲಿ ಏನು ಮಾಡೋಕೆ ಹೋಗಬೇಡಿ. ಪಾಸ್ಪೋರ್ಟ್ ಸೈಜ್ ಇರಲಿ. ಫೋಟೋ ಕ್ವಾಲಿಟಿನ ನೀವು ಒಂದು ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ಅಲ್ಲಿ ನಿಮಗೆ KB ವರ್ಕೌಟ್ ಆಗುತ್ತೆ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಸಿಗ್ನೇಚರು, ಅದು ಸಹ 50 KB ಒಳಗಡೆ ಇರಬೇಕು. ಎಲ್ಲ ಮಾಹಿತಿಗಳನ್ನು ನೀಡಿ ಫೈನಲ್ ಡಿಕ್ಲರೇಷನ್ ಕೊಟ್ಟ ನಂತರ ಅರ್ಜಿ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಇದನ್ನು ಮೊದಲೇ ಹೇಳಿದೆ ನಾನು. ಇನ್ನು ಶೈಕ್ಷಣಿಕ ಅಂಕಗಳನ್ನು ಸರಿಯಾಗಿ ನೀಡಬೇಕು. ನಿಮ್ಮ VV ಏನಾದರೂ ನೀವು ಪಡೆದಂತಹ ಪದವಿ ಅಥವಾ ಶೈಕ್ಷಣಿಕ ಅರ್ಹತೆಗಳ ಏನಾದರೂ ಗ್ರೇಡನ್ನು ಕೊಟ್ಟಿದ್ರೆ ಅದನ್ನು ನಿಮ್ಮ ಒಂದು ಸಂಸ್ಥೆಯ ಒಂದು ಪ್ರಕಾರ ಯಾವ ಗ್ರೇಡ್ಗೆ ಯಾವ ಅಂಕಗಳನ್ನು ನೀಡಲಾಗುತ್ತೋ ಅದನ್ನು ಅಂಕಗಳಿಗೆ ಕನ್ವರ್ಟ್ ಮಾಡಿ ಅದರ ಒಂದು ಸಾಫ್ಟ್ ಕಾಪಿನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ. ಸೊ ನೆಕ್ಸ್ಟು ತಪ್ಪಾಗಿ ನೀಡಿ ಏನಾದರೂ ಮಾಹಿತಿ ತಪ್ಪಾಗಿ ನೀಡಿ ಅದು ತಾಳೆ ಆಗದಿದ್ರೆ ಅಂದರೆ ಅಂತಹ ಅರ್ಜಿಗಳನ್ನು
ತಿರಸ್ಕಾರ ಮಾಡಲಾಗುತ್ತೆ ಅಂತ ಹೇಳಿದೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಆನ್ಲೈನ್ ಮೂಲಕ ಅಥವಾ SBI ಚಲನ್ ಮೂಲಕ ನೀವು ಶುಲ್ಕನ ಪಾವತಿ ಮಾಡಬಹುದಾಗಿರುತ್ತೆ. SBI ಚಲನೇ ಆಗಬೇಕು. ಇನ್ ಕೇಸ್ ಆಗಲಿಲ್ಲ ಅಂತಂದರೆ SBI ಇಲ್ಲ ಅಂದರೆ ಬೇರೆ ನೀವು ಆಫ್ಲೈನಲ್ಲಿ ಅಪ್ಲಿಕೇಶನ್ ಶುಲ್ಕ ಪಾವತಿ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಆನ್ಲೈನ್ ಪೇಮೆಂಟನ್ನು ಮಾಡಿ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡದೇ ಒಂದು SBI ಚಲನ್ ಮೂಲಕ ಏನಾದರೂ ಅಪ್ಲಿಕೇಶನ್ ಶುಲ್ಕ ಪಾವತಿ ಮಾಡಿದ್ರೆ 24 ಅವರ್ಸ್ ಆದಮೇಲೆ ನಿಮಗೆ ಒಂದು ಚಲನ್ ID ಜನರೇಟ್ ಆಗುತ್ತೆ. ಆ ಒಂದು ಐಡಿನ ನೀವು ಒಂದು ಲಾಗಿನ್ ಆಗಿ ಯೂಸರ್ ID ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ ಆ ಒಂದು ಅಪ್ಲಿಕೇಶನ್ ಚಲನ್ ಐಡಿನ ಕೊಟ್ಟರೆ ನೀವು ಅನಂತರದಲ್ಲಿ ನೀವು ನಿಮ್ಮ ಅರ್ಜಿ ಪ್ರತಿಯನ್ನು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು. ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಆ ಅಪ್ಲಿಕೇಶನ್ ಇಂಪಾರ್ಟೆಂಟು. ಅದರಿಂದ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಪ್ರಿಂಟ್ ತೆಗೆದು ಸಹ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದೇ ಸಮಸ್ಯೆಗಳು ಎದುರಾದರೂ ಇನ್ನೊಂದು ವಿಷಯ, ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ನೀವು RD ಸಂಖ್ಯೆಗಳನ್ನು ಸಹ ನಮೂದು ಮಾಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಸೊ ನಂತರದಲ್ಲಿ ಇನ್ ಕೇಸ್ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಯಾವುದೇ ಸಮಸ್ಯೆ ಎದುರಾದರೂ ಸಹ ನೀವು ಕೆಲವೊಂದು ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ದೂರವಾಣಿ ಸಂಖ್ಯೆಗಳನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ಒಂದು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಕೋಬಹುದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PST ಅಪ್ಲಿಕೇಶನ್, ಪ್ರೈಮರಿ ಸ್ಕೂಲ್ ಟೀಚರ್ಗೆ ಅಪ್ಲಿಕೇಶನ್ ಶುಲ್ಕ ಎಷ್ಟಿರುತ್ತೆ ಅನ್ನೋದನ್ನು ನೋಡೋದಾದ್ರೆ, ಜನರಲ್ ಕ್ಯಾಟಗರಿ ಹಾಗೆಯೇ OBC ಅವರಿಗೆ ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಾದರೆ ನಿಮಗೆ 750 ರೂಪಾಯಿ ಇರುತ್ತೆ. ಒಂದು ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸೋದಾದರೆ ನಿಮಗೆ 1125 ರೂಪಾಯಿ ಅಪ್ಲಿಕೇಶನ್ ಶುಲ್ಕ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಅಭ್ಯರ್ಥಿಗಳು SC ST ಪ್ರವರ್ಗ 1 ಹಾಗೆಯೇ ವಿಕಲಚೇತನ ಅಭ್ಯರ್ಥಿಗಳು ಹಾಗೆಯೇ ಮಾಜಿ ಸೈನಿಕರು ತೃತೀಯ ಲಿಂಗಿ ಅಭ್ಯರ್ಥಿಗಳಾಗಿದ್ದಲ್ಲಿ ನಿಮಗೆ 500 ರೂಪಾಯಿ ಒಂದು ವೃಂದದ ಒಂದು ಹುದ್ದೆಗೆ, ಹಾಗೆಯೇ ಒಂದು ವೃಂದದ 2 ಹುದ್ದೆಗೆ 750 ರೂಪಾಯಿ ಅಪ್ಲಿಕೇಶನ್ ಶುಲ್ಕ ಇರುತ್ತೆ. ಸೊ ಈ ಹುದ್ದೆಗಳಿಗೆ PST ಹುದ್ದೆಗಳಿಗೆ ಪ್ರಮುಖವಾಗಿ ಸ್ಯಾಲ್ರಿ ಏನಿರುತ್ತೆ ಅಂತಂದರೆ, ವೇತನ ಶ್ರೇಣಿ 41,300ರಿಂದ 81,800ವರೆಗೆ ವೇತನ ಶ್ರೇಣಿ ಇರುತ್ತೆ. ಇದು ಬೇಸಿಕ್ ಪ್ಯಾಕೇಜ್ ನಾನು ಹೇಳ್ತಾ ಇರೋದು. ಅದರ ಜೊತೆಗೆ DA ಇರುತ್ತೆ, ಜೊತೆಗೆ ಮೆಡಿಕಲ್ಲು, ಬೇರೆ ಬೇರೆ ಅಲಯನ್ಸ್, ಬೇರೆ ಬೇರೆ ಭತ್ಯೆಗಳಿರುತ್ತವೆ. ಸೊ ಅವೆಲ್ಲನೂ ಸಹ ನೀವು ಪಡ್ಕೊಳ್ತೀರಿ. ಇನ್ನು ಈ ಹುದ್ದೆಗೆ PST ಹುದ್ದೆಗಳಿಗೆ ಏಜ್ ಏನಿರುತ್ತೆ ಅಂತ ಅನ್ನೋದಾದರೆ, ಸಾಮಾನ್ಯ ಅರ್ಹತೆ ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷ, OBC ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷದವರೆಗೆ, SC ST ಹಾಗೆಯೇ ಪ್ರವರ್ಗ 1 ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಎಜುಕೇಷನ್ ಏನು ಮಾಡಿರಬೇಕು, ಪ್ರೈಮರಿ ಸ್ಕೂಲ್ ಟೀಚರ್ ಹುದ್ದೆಗೆ ಏನು ವಿದ್ಯಾರ್ಹತೆಯನ್ನು ನಿಗದಿ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ, PUCಯಲ್ಲಿ 50 ಅಂಕಗಳನ್ನು ಪಡೆದಿರಬೇಕು. ಜೊತೆಗೆ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮೊ ಅಥವಾ PUC 50% ಜೊತೆಗೆ ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷದ ಪದವಿ ಪಡೆದಿರಬೇಕು. ಅಥವಾ 50% PUC ಜೊತೆಗೆ 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ವಿಶೇಷ ಶಿಕ್ಷಣ ವಿಷಯದಲ್ಲಿ ನೀವು ಪದವಿನ ಪಡೆದಿರಬೇಕು, ಡಿಪ್ಲೊಮೊನ ಪಡೆದಿರಬೇಕು. ಮತ್ತು CTET ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ನೀವು OBC ಅವರು ಹಾಗೆಯೇ ಜನರಲ್ ಕ್ಯಾಟಗರಿ ಆಗಿದ್ದರೆ 60 ಅಂಕಗಳೊಂದಿಗೆ, ಅಥವಾ ನೀವು SC ST ಪ್ರವರ್ಗ 1 ಅಭ್ಯರ್ಥಿಗಳಲ್ಲಿ 55 ಅಂಕಗಳೊಂದಿಗೆ ಈ ಒಂದು ಅರ್ಹತಾ ಪರೀಕ್ಷೆಗಳನ್ನು ಪಾಸ್ ಮಾಡಿರಬೇಕು. ಜೊತೆಗೆ PUC ಶಿಕ್ಷಣದಲ್ಲಿ ಅಂಕ ವಿನಾಯಿತಿ SC ST PWD ಅಭ್ಯರ್ಥಿಗಳಿಗೆ 55 ಅಂಕಗಳನ್ನು ಪಡೆದಿರು ಸಹ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು. ಇನ್ನು ನೇಮಕಾತಿ ವಿಧಾನಕ್ಕೆ ಬಂದ್ಬಿಡೋದಾದರೆ, ಈ ಒಂದು PST ಟೀಚರ್ಸ್ಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳಿಗೆ ಕಡ್ಡಾಯವಾಗಿ ಹಾಜರಾಗಿರಬೇಕಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿ ಪತ್ರಿಕೆಯಲ್ಲಿ 35 ಅಂಕಗಳನ್ನು ಗಳಿಸಬೇಕು. 2 ಪೇಪರ್ಗಳಿರುತ್ತೆ, ಅದರಲ್ಲಿ ಪ್ರತಿ ಪೇಪರ್ನಲ್ಲೂ ಕನಿಷ್ಠ 35 ಅಂಕಗಳನ್ನು ಪಡೆದಿರಬೇಕು. ನೆಕ್ಸ್ಟು TET ಅದರಲ್ಲಿ ಮೊದಲೇ ಹೇಳ್ದಂಗೆ 60 ಮತ್ತು 55 ಅಂಕಗಳನ್ನು ಗಳಿಸಿರಬೇಕು. ಸರ್ಕಾರಿ ಪ್ರಾಥಮಿಕ ಹಾಗೆಯೇ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ PT ಟೀಚರ್ಗೆ ಅಪ್ಲಿಕೇಶನ್ ಆಗ್ತಿರಲ್ಲ, ಅವ್ರಿಗೆ ಶೈಕ್ಷಣಿಕ ಅರ್ಹತೆಗಳೇನು ಅನ್ನೋದನ್ನು ನೋಡೋದಾದರೆ, ದ್ವಿತೀಯ PUC ಅಥವಾ 12ನೇ ತರಗತಿ ಪಾಸ್ ಜೊತೆಗೆ, ಈ ಒಂದು ಶಿಕ್ಷಣಗಳನ್ನು ಪಾಸ್ ಜೊತೆಗೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಲ್ಲಿ ನಿಗದಿ ಮಾಡಿರುವಂತೆ ಒಂದು ಶಾಲೆ, ಕಾಲೇಜು ಅಥವಾ ಜಿಲ್ಲಾ ಹಂತದ ಕ್ರೀಡೆಗಳು, ಆಟಗಳಲ್ಲಿ ಭಾಗವಹಿಸಿರಬೇಕು. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಿಯಮದ ಪ್ರಕಾರ ಮಾನ್ಯತೆ ಪಡೆದ ಮಂಡಳಿಯಿಂದ ದ್ವಿತೀಯ PUC 12ನೇ ತರಗತಿ 45 ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು. ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆ ಪಡೆದ ಮಂಡಳಿಯಿಂದ 1 ವರ್ಷಗಳಿಗಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೊ ಅಥವಾ ತತ್ಸಮಾನ ಶಿಕ್ಷಣವನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದವ್ರಿಗೆ ಮೆರಿಟ್ನ ಅಂದರೆ ಒಂದು ಆಯ್ಕೆ ಪಟ್ಟಿಯನ್ನು ಹೇಗೆ ನಿರ್ಧಾರ ಮಾಡಲಾಗುತ್ತೆ ಅನ್ನೋದಾದರೆ, ಯಾಕಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆನೂ ಇದೆ ಅರ್ಹತೆಯಲ್ಲಿ, ಹುದ್ದೆಗೆ ನಿಗದಿಪಡಿಸುವ ವಿದ್ಯಾರ್ಹತೆಯೂ ಇದೆ, ಹಾಗೆಯೇ ಜೊತೆಗೆ KTET CTET ಅದನ್ನು ಸಹ ಅರ್ಹತೆ ಇದೆ. ಸೊ ಮೆರಿಟನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ನಿಮಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಂದರೆ D.Ed ಅಥವಾ ಆ ರೀತಿ ಸಂಬಂಧಪಟ್ಟಂತೆ, ಜೊತೆಗೆ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿರುವ ಅಭ್ಯರ್ಥಿಗಳಾಗಿದ್ದಲ್ಲಿ ಅಂತಹ ಒಂದು ಇದರಲ್ಲಿ ಶೇಕಡಾವಾರು ಅಂಕಗಳನ್ನು
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 70%ಗೆ CTET TET ಪತ್ರಿಕೆ 1 ಶೇಕಡ 20 ಅಂಕಗಳೊಂದಿಗೆ ಶೇಕಡ 20 ಅಂಕಗಳ ವೇಟೇಜ್ನಲ್ಲಿ, ಹಾಗೆಯೇ PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಶೇಕಡ 8, ಹಾಗೆಯೇ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು ಶೇಕಡ 7. ಈ ಒಂದು ಪರ್ಸೆಂಟೇಜ್ಗಳ ಆಧಾರದಲ್ಲಿ ಪರ್ಸೆಂಟೇಜ್ಗಳಿಗೆ ನಿಮ್ಮ ಅಂಕಗಳನ್ನು ಪರಿಗಣಿಸಿ ಆಯ್ಕೆ ಮಾಡುವಂಥದ್ದು. ಇನ್ ಕೇಸ್ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಮೆರಿಟನ್ನು ಹೇಗೆ ನಿರ್ಧಾರ ಮಾಡ್ತಾರೆ PhD ಟೀಚರ್ಗಳಿಗೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 70%ಗೆ ಪರಿಗಣಿಸಿ. ಫಾರ್ ಎಕ್ಸಾಂಪಲ್, ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 100ಕ್ಕೆ 100 ತೊಗೊಂಡಿದ್ದಾರೆ, ಅದರಲ್ಲಿ 75 ಅಂಕಗಳನ್ನು. ಸೊ ಹೀಗೆ ಒಂದು ಮೆರಿಟನ್ನು ನಿರ್ಧರಿಸೋದು. ಸೊ ಅಲ್ಲಿ 70%. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು TET CTET ಪತ್ರಿಕೆ 1ರಲ್ಲಿ 20%, ಹಾಗೆಯೇ 4 ವರ್ಷಗಳ B.Ed, BEL ಎಡ್, ಹಾಗೆಯೇ BSc B.Ed, BSc ಎಜುಕೇಷನು ಅಥವಾ ತತ್ಸಮಾನ ಶಿಕ್ಷಕರ ಶಿಕ್ಷಣದ ಪದವಿಯಲ್ಲಿ ಪಡೆದ ಅಂಕಗಳು ಶೇಕಡ 10. ಸೊ ಈ ರೀತಿ ನಿಮಗೆ ಮೆರಿಟನ್ನು ನಿರ್ಧರಿಸುವಂಥದ್ದು. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿವರೆಗೆ ಮೆರಿಟ್ ನಿರ್ಧರಿಸುವ ಮಾನದಂಡಗಳು ಏನಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಲ್ಲಿ ಟೋಟಲ್ 85% ವೇಟೇಜ್ ನೀಡಿ, PUC ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡ 13, ಹಾಗೆಯೇ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳು ಶೇಕಡ 2. ಸೊ ಈ ರೀತಿ ವೇಟೇಜನ್ನು ತಗೊಂಡು ನೀವು ಗಳಿಸಿರುವಂತಹ ಅಂಕಗಳಲ್ಲಿ ಈ ಒಂದು ಪರ್ಸೆಂಟೇಜ್ ಆಧಾರದಲ್ಲಿ ನಿಮ್ಮ ಅಂಕಗಳನ್ನು ತಗೊಂಡು ಮೆರಿಟನ್ನು ಸಿದ್ಧಪಡಿಸ್ತಾರೆ. 1:2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು. ಅದರಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿ 1:1 ಅಂತಿಮವಾಗಿ ಬಿಡುಗಡೆ ಮಾಡುವಂಥದ್ದು. ಈ ಹುದ್ದೆಗಳಿಗೆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಸೊ ಮೂಲ ವೃಂದದ ಶೇಕಡ 92% ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪರೀಕ್ಷೆ ದಿನಾಂಕ ಯಾವಾಗಲಪ್ಪ ಅಂತಂದರೆ, ಅಕ್ಟೋಬರ್ 5ರಂದು ಪತ್ರಿಕೆ 1 ಸಾಮಾನ್ಯ ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ, ಹಾಗೆಯೇ ಪತ್ರಿಕೆ 2 ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಈ ಒಂದು ಪತ್ರಿಕೆ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇರುತ್ತೆ. ಅಂದರೆ 2 ಗಂಟೆ ಟೈಮ್ ಇರುತ್ತೆ ಅಷ್ಟೇ ಪರೀಕ್ಷೆ. ಸೊ ಇನ್ನು ಪತ್ರಿಕೆ 2 ದೈಹಿಕ ಶಿಕ್ಷಣ ಶಿಕ್ಷಕರು ಹುದ್ದೆಗಳಿಗೆ ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ಇರುತ್ತೆ. ಸೊ ಇದು ಪರೀಕ್ಷೆ ದಿನಾಂಕ ಅಕ್ಟೋಬರ್ 6ರಂದು ಇರುತ್ತೆ. ಅದು ಪತ್ರಿಕೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗಳಿಗೆ. ಸೊ ಇಲ್ಲಿ ಪತ್ರಿಕೆಯನ್ನು ವಿಷಯ ಹಾಗೆ ಯಾವ್ಯಾವ ಒಂದು ವಿಷಯಗಳಿಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ, ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳಿರುತ್ತೆ. OMR ಶೀಟ್ನಲ್ಲಿ ಉತ್ತರವನ್ನು ನೀಡಬೇಕಾಗಿರುತ್ತೆ. ಸಾಮಾನ್ಯ ಜ್ಞಾನ 15, ಸಾಮಾನ್ಯ ಕನ್ನಡ 10, ಸಾಮಾನ್ಯ ಇಂಗ್ಲೀಷ್ 10, ಬಾಲ ಮನೋವಿಜ್ಞಾನ 15, ಮಾನಸಿಕ ಸಾಮರ್ಥ್ಯ 15, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನದ ಕುರಿತು 15 ಅಂಕಗಳು ಎಷ್ಟು ನೀಡ್ತಾರೆ ಅಂತೇಳಿ, ಆರೋಗ್ಯ ಶಿಕ್ಷಣ 10, ಮೌಲ್ಯ ಶಿಕ್ಷಣ 10, ಒಟ್ಟಾರೆ 100 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತೆ. ಸೊ ಇನ್ನು ಪತ್ರಿಕೆ 2 ವಿಷಯ ಹಾಗೆ ನಿಗದಿಪಡಿಸಿದ ಅಂಕಗಳು ಎಷ್ಟು ಅಂತ ಹೇಳಿದ್ರೆ, ಪತ್ರಿಕೆ 2 1ರಿಂದ 5ನೇ ತರಗತಿ ವಿಷಯ ಜ್ಞಾನ ಅಂದರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಕುರಿತು ಇಲ್ಲಿ 100 ಪ್ರಶ್ನೆಗಳಿರುತ್ತೆ 100 ಅಂಕಗಳಿಗೆ. ಇನ್ನು ಪತ್ರಿಕೆ 2 ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 2 ಹುದ್ದೆಗಳಿಗೆ ವಿಷಯ ಜ್ಞಾನ ಏನಪ್ಪ ಅಂದರೆ ದೈಹಿಕ ಶಿಕ್ಷಣ ಅಂದರೆ ಪತ್ರಿಕೆ 2 ಬಗ್ಗೆ ಪತ್ರಿಕೆ 2ನಲ್ಲಿ ವಿಷಯಗಳೇನಿರುತ್ತೆ ಅಂತೇಳಿ ಇಲ್ಲಿ ದೈಹಿಕ ಶಿಕ್ಷಣ ಬಗ್ಗೆ ಒಂದು 100 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತೆ ಅಂತೇಳಿ. ಸೊ ಇದಿಷ್ಟು ಒಂದು 15,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೀಡಿರುವ ಸೂಚನೆಗಳು, ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆಗಳು ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ನೇಮಕಾತಿ ವಿಧಾನ ಹಾಗೆಯೇ ಶೈಕ್ಷಣಿಕ ಅರ್ಹತೆಗಳ ವಿವರಗಳು. ಸೊ ಈ ವಿಡಿಯೋದಲ್ಲಿ ಕುರಿತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಕಮೆಂಟ್ ಮಾಡುವ ಮೂಲಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಹಾಗೆಯೇ ಜೊತೆಗೆ CST ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಹತೆಗಳ ಬಗ್ಗೆ ಮಾತ್ರ ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ. ಹಾಗೆಯೇ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕಗಳು, ಯಾವ್ಯಾವ ಹುದ್ದೆಗೆ ಏನೇನು ಸಿಲೆಬಸ್ ಅನ್ನು ನಿಗದಿ ಮಾಡಿದ್ದಾರೆ ಅಂತೇಳಿ ನಾನು ಪ್ರತ್ಯೇಕ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್. ಮತ್ತೆ